ಅದೊಂದು ರಾತ್ರಿ ಬಾದಾಮಿಯ ಅರಮನೆಯಿಂದ ಮಗು ಅಳಸೋದು ಕೇಳಿಬರುತ್ತೆ. ತಂದೆ ಕಣ್ಣಲ್ಲಿ ಆಸೆ, ತಾಯಿಯ ಕಣ್ಣಲ್ಲಿ ಪ್ರೀತಿ. ಆದರೆ ಈ ಖುಷಿ ಜಾಸ್ತಿ ದಿನ ಉಳಿದಿರಲಿಲ್ಲ. ಇದಾದ ಕೆಲವೇ ವರ್ಷಗಳ ನಂತರ ನಮ್ಮ ರಾಜ್ಕುಮಾರ್ ಅಂತಂದರೆ ಕೆಲವು ಕಾಯಿಲೆಗಳಿಂದ ತೀರ್ಕೊಂತಾರೆ. ಈಗ ಮೂಡೋ ಪ್ರಶ್ನೆ ಏನಂದರೆ, ಮುಂದೆ ಯಾರು ರಾಜ ಆಗ್ತಾರೆ? ಇದೇ ಟೈಮ್ಗೋಸ್ಕರ ಕಾಯ್ತಿದ್ದವ್ರು ಚಿಕ್ಕಪ್ಪ, ಮಗು ಇನ್ನೂ ಚಿಕ್ಕವನು, ಅವನು ವಯಸ್ಸಿಗೆ ಬರೋ ತನಕ ನಾನು ರಾಜ್ಯ ನೋಡ್ಕೊತೀನಿ ಅಂತೇಳಿ ಪಟ್ಟಾಭಿಷೇಕ ಮಾಡಿಸ್ಕೊತಾನೆ. ಇನ್ನು ನಮ್ಮ ರಾಜ್ಕುಮಾರಂಗೆ ಯಾರೂ ಕೂಡ ಸಪೋರ್ಟಿಗೆ ಬರಲಿಲ್ಲ. ಇದನ್ನೆಲ್ಲ ನಡೆಯೋದು ನೋಡೋದು ಬಿಟ್ಟರೆ ಅವನಿಗೆ ಬೇರೆ ದಾರಿನೇ ಇರಲಿಲ್ಲ. ಸೊ ಇನ್ನು ಇವ್ರ ಚಿಕ್ಕಪ್ಪನ ವಿಚಾರಕ್ಕೆ ಬರೋಣ. ಇವ್ರ ಚಿಕ್ಕಪ್ಪ ರಾಜ ಆದಮೇಲೆ ಅರಮನೆಯಲ್ಲಿ ತುಂಬ ಜನ ಇವನಿಗೆ ಶತ್ರುಗಳು ಹುಡ್ಕೊಳಕ್ಕೆ ಶುರುವಾದರು. ಅರಮನೆಯಲ್ಲಿ ತನಿಗೆ ಜಾಗ ಇಲ್ಲ ಅಂತ ಅರ್ಥ ಮಾಡ್ಕೊಂಡಂಥ ನಮ್ಮ ಯುವರಾಜ ಅರಮನೆ ಬಿಟ್ಟೋಗಿ ಅವ್ರ ಅಜ್ಜಿ ಮನೆ ಸೇರ್ಕೊತಾನೆ. ಅವ್ರ ಅಜ್ಜಿ ಮನೇಲೇ ಇದ್ಕೊಂಡು ಒಬ್ಬ ರಾಜ ಆಗಿ ಏನೇನು ಕಲಿಬೇಕು, ಲೈಕ್ ಕುದುರೆ ಸವಾರಿ, ಕತ್ತಿ ವರ್ಸೆ, ರಾಜಕಲೆ, ಈ ಥರದ ಅನೇಕ ಕಲೆಗಳನ್ನ ಕಲಿತಾ ಬರ್ತಾನೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ಅವನಿಗೆ ಅರ್ಥ ಆಗಿತ್ತು, ಅವ್ನ ರಾಜ್ಯ ವಾಪಸ್ ಬೇಕು ಅಂದರೆ ಯಾರೂ ವಾಪಸ್ ಕೊಡೋಣ, ಅದನ್ನು ಅವನೇ ಪಡ್ಕೋಬೇಕು ಅಂತ. ಹೀಗೆ ಕೆಲವು ವರ್ಷಗಳು ಕಳೀತಾ ಬರುತ್ತೆ. ನಮ್ಮ ರಾಜ್ಕುಮಾರ ಕೂಡ ದೊಡ್ಡವನಾಗಿರ್ತಾನೆ. ಈಗ ಅವನ ರಾಜ್ಯ ವಾಪಸ್ ಕೇಳೋದು ತನ್ನ ಚಿಕ್ಕಪ್ಪನ ಬಳಿ ಹೋಗ್ತಾನೆ. ಆದರೆ ಅವ್ರ ಚಿಕ್ಕಪ್ಪ ಕೊಡೋದಕ್ಕೆ ನಿರಾಕರಿಸ್ತಾನೆ. ಯಾಕಂದರೆ ಅವನಿಗೆ ಇವನ ವಯಸ್ಸಿನ ಒಬ್ಬ ಮಗ ಇರ್ತಾನೆ. ತನ್ನ ಮಗನ ರಾಜ ಮಾಡಬೇಕು ಅನ್ನೋ ದುರಾಸೆಯಿಂದಾಗಿ ನಮ್ಮ ರಾಜ್ಕುಮಾರನ ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ನಮ್ಮ ರಾಜ್ಕುಮಾರ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹಿಂದಿನ ಕೋಲಾರಕ್ಕೆ ಹೋಗಿ ಸೇರ್ಕೋತಾರೆ. ಈಗ ನಮ್ಮ ರಾಜ್ಕುಮಾರ ಕೋಲಾರಕ್ಕೆ ಬಂದು ಸೇರ್ಕೊಂಡಿರ್ತಾನೆ. ಸೇರ್ಕೊಂಡ್ಮೇಲೆ ಒಬ್ಬೊಂಟಿಯಾಗಿರ್ತಾನೆ. ಈ ಟೈಮಲ್ಲಿ ಅವ್ನ ಸಪೋರ್ಟಿಗೆ ಬರೋದು ಅವ್ನ ಸ್ನೇಹಿತರು ಮತ್ತು ಇನ್ನಿತರ ಬುಡಕಟ್ಟು ಜನಾಂಗಗಳು. ಇದನ್ನೆಲ್ಲ ಸೇರಿಸ್ಕೊಂಡಂಥ ನಮ್ಮ ರಾಜ್ಕುಮಾರ ಒಂದು ಸೈನ್ಯ ಕಟ್ತಾನೆ. ಈ ಸೈನ್ಯ ಇಟ್ಕೊಂಡು ತನ್ನ ಚಿಕ್ಕಪ್ಪನ ವಿರುದ್ಧ ಮತ್ತೆ ಯುದ್ಧ ಮಾಡಿ ಆ ಯುದ್ಧದಿಂದ ತನ್ನ ಸಾಮ್ರಾಜ್ಯನ ವಾಪಸ್ ಪಡ್ಕೊತಾನೆ. ಆದರೆ ಯುದ್ಧ ಮಾಡಿ ಗೆದ್ದಂಥ ಸಾಮ್ರಾಜ್ಯ ಅವನಿಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ, ಬದಲಾಗಿ ಮುಳ್ಳಿನ ಆದಿಯಾಗಿತ್ತು. ಇನ್ನೂ ಇವನು ಚಿಕ್ಕ ಹುಡುಗ, ನಮಗೇನು ಮಾಡ್ತಾನೆ ಅಂತ ತಿಳ್ಕೊಂಡಂಥ ಹಲವಾರು ರಾಜರು ತಮ್ಮನ್ನು ತಾವು ಸ್ವತಂತ್ರ ಘೋಷಿಸ್ಕೊತಾರೆ. ಇದೇ ನೋಡಿ ಅವ್ರು ಮಾಡಿದ ತಪ್ಪು. ಯಾಕಂದರೆ ಈಗ ತಾನೇ ಪಟ್ಟ ಏರಿರುವಂಥ ನಮ್ಮ ರಾಜ್ಕುಮಾರ ಇನ್ನೊಂದು ಯುದ್ಧಕ್ಕೆ ರೆಡಿ ಆಗ್ತಾನೆ. ಭೀಮಾ ನದಿ ತೀರದಲ್ಲಿ ಅಪ್ಪಯ್ಯ ಮತ್ತು ಗೋವಿಂದ ಇಬ್ಬರನ್ನೂ ಕೂಡ ಸೋಲಿಸಿ ತನ್ನ ಸಾಮಂತರನ್ನಾಗಿ ಮಾಡ್ಕೊತಾನೆ. ಇದಾದಮೇಲೆ ಬನವಾಸಿಯ ಕದಂಬರು, ಅನೂಪರು, ತಲಕಾಡಿನ ಗಂಗರು ಮತ್ತು ಮೌರ್ಯರನ್ನ ಸೋಲಿಸ್ತಾನೆ. ಇನ್ನು ಮುಂದೆ ಹೋಗ್ತಾ ಕಂಚಿಯ ಮಹಾದೇವ ಅವರ ಮುನ್ನೆಲೆ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಸೋಲಿಸಿ ಗುಜರಾತ್ ತನಕ ತನ್ನ ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾರೆ. ಕಾವೇರಿಯಿಂದ ಹಿಡಿದು ನರ್ಮದಾ ತನಕನೂ ಇವ್ರದೇ ಸಾಮ್ರಾಜ್ಯ ಆಗಿತ್ತು. ಅವರೇ ನಮ್ಮ ಇಮ್ಮಡಿ ಪುಲಕೇಶಿ. ಇನ್ನು ಇವ್ರ ಕೈಲಿ ಸೋತಂಥ ಅನುಪುರದ ರಾಜ ಇವ್ರ ಮಗಳಾದಂತಹ ಕದಂಬ ದೇವಿನ ಇಮ್ಮಡಿ ಪುಲಕೇಶಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದು ನಮ್ಮ ಇಮ್ಮಡಿ ಪುಲಕೇಶಿಯ ಮೊದಲನೇ ಸ್ಟ್ರಾಟಜಿಕ್ ವಿನ್ ಆಗಿತ್ತು. ಇದೆಲ್ಲ ನಡಿಬೇಕಾದ್ರೆ ಉತ್ತರದಲ್ಲಿ 16ನೇ ವಯಸ್ಸಿಗೆ ಒಬ್ಬ ಬೆಳಕಿಗೆ ಬಂದಿರ್ತಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನ ರಾಜನಾಗಿ ತನ್ನ ಸಾಮ್ರಾಜ್ಯನ ಹಿಮಾಚಲದವರೆಗೂ ತೊಗೊಂಡೋಗಿರ್ತಾನೆ. ಇವನು ಎದುರಿಗೆ ಬಂದಂಥ ಎಲ್ಲ ರಾಜರನ್ನು ಕೂಡ ಸೋಲಿಸಿರ್ತಾನೆ. ಅದಕ್ಕೆ ಇವನಿಗೆ ಉತ್ತರ ಪ್ರದೇಶ್ವರ ಅಂತ ಬಿರುದು ಕೂಡ ಕೊಟ್ಟಿರ್ತಾರೆ. ಯಾವತ್ತೂ ಸೋಲೆ ಕಾಣದಿರೋ ಇವರೇ ನಮ್ಮ ಹರ್ಷವರ್ಧನ್. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕೋ ಟೈಮ್ ಈಗ ಬಂದಿರುತ್ತೆ. ಇಡೀ ನಾರ್ತ್ ಇವನ್ ಕಂಟ್ರೋಲಿಗೆ ತೊಗೊಂಡಾದ್ಮೇಲೆ ಇವನ್ ಕಂಡು ಬೀಳೋದೆ ದಕ್ಷಿಣದ ಕಡೆ ಇವನು ದಂಡಯಾತ್ರೆ ಕೂಡ ಹೊರಡ್ತಾನೆ. ಆದರೆ ಇವನಿಗೆ ಎದುರಾಗಿ ನಿಲ್ಲೋದೇ ಇಮ್ಮಡಿ ಪುಲಕೇಶಿ. ನರ್ಮದಾ ನದಿಯ ಒಂದು ಕಡೆ ಹರ್ಷವರ್ಧನ ಮತ್ತು ಅವನ ಸೈನ್ಯ ಇದ್ದರೆ ಮತ್ತೊಂದು ಕಡೆ ಇಮ್ಮಡಿ ಪುಲಕೇಶಿ. ಇವರಿಬ್ಬರು ನಡುವೆ ನಡೆದಿದ್ದೆ ಬ್ಯಾಟಲ್ ಆಫ್ ನರ್ಮದಾ. ಇಲ್ಲೆಲ್ಲರೂ ತಿಳ್ಕೊಳೋದೇನೆಂದರೆ ಹರ್ಷವರ್ಧನ ಗೆಲ್ತಾನೆ ಅಂತ. ಯಾಕಂದರೆ ಇಮ್ಮಡಿ ಪುಲಕೇಶಿಗಿಂತ ಹರ್ಷವರ್ಧನ ಸೈನ್ಯ 3 ಪಟ್ಟು ದೊಡ್ಡದಾಗಿರುತ್ತೆ. ಇಮ್ಮಡಿ ಪುಲಕೇಶಿಗೆ ಗೊತ್ತಿರುತ್ತೆ ತನ್ನ ಸೈನ್ಯ ಹರ್ಷವರ್ಧನನ ಸೈನ್ಯಕ್ಕಿಂತ ಚಿಕ್ಕದು ಅಂತ. ಆದರೂ ಕೂಡ ಹಿಂಜರಿದಲ್ಲೇ ತನ್ನ ಚತುರತೆ ಯೂಸ್ ಮಾಡಿಕೊಂಡು ಹರ್ಷವರ್ಧನನ್ನೇ ಯುದ್ಧ ಮಾಡ್ತಾನೆ. ಈ ಯುದ್ಧದಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಹರ್ಷವರ್ಧನ ಕೊನೆಗೆ ತನಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತೇಳಿ ಸಂಧಾನಕ್ಕೆ ಅವನೇ ಕೇಳ್ಕೊಂಬರ್ತಾನೆ. ಅವತ್ತೇನಾದರೂ ಇಮ್ಮಡಿ ಪುಲಕೇಶಿ ತಾನು ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಿದ್ರೆ ಇಡೀ ಭಾರತವೇ ಚಾಲುಕ್ಯರ ಕೈಲಿರೋದು. ಆದರೆ ಇಮ್ಮಡಿ ಪುಲಕೇಶಿಗೆ ಯುದ್ಧ ಮಾಡೋ ಆಸೆ ಇರಲ್ಲ. ತನಗೆ ತನ್ನ ಸಾಮ್ರಾಜ್ಯ ಮಾತ್ರ ರಕ್ಷಣೆ ಮಾಡ್ಕೋಬೇಕಿರುತ್ತೆ. ಅದಕ್ಕೋಸ್ಕರ ಅವನ ಸಂಧಾನಕ್ಕೆ ಒಪ್ಕೋತಾನೆ. ಇದನ್ನೆಲ್ಲ ನೋಡಿದಂಥ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಮಾತು ಕೊಡ್ತಾನೆ, ಇನ್ಯಾವತ್ತೂ ಕೂಡ ನಾನು ದಕ್ಷಿಣ ಭಾರತದ ಮೇಲೆ ಯುದ್ಧಕ್ಕೆ ಬರೋಣ ಅಂತೇಳಿ. ಅದ್ರ ಜೊತೆ ಹೋಗ್ತಾ ಇವನಿಗೆ ಒಂದು ಬಿರುದು ಕೂಡ ಕೊಟ್ಟೋಗ್ತಾನೆ, ಅದೇ ದಕ್ಷಿಣ ಪ್ರದೇಶ್ವರ ಅಂತ. ಇದಾದ ನಂತರ ಅರಬ್ರು ಭಾರತದ ಮೇಲೆ ಸಮುದ್ರದ ಮಾರ್ಗದ ಮೂಲಕ ದಂಡೆತ್ತಿ ಬರ್ತಾರೆ. ಇವರನ್ನ ಹೊಡೆದೋಡಿಸಿದಂಥ ಕೀರ್ತಿ ಕೂಡ ನಮ್ಮ ಇಮ್ಮಡಿ ಪುಲಕೇಶಿಗೆ ಸೇರುತ್ತೆ. ನಡೆದಿದ್ದನ್ನೆಲ್ಲ ನೋಡ್ತಾ ಬರ್ತಿದ್ದಂಥ ಚೈನೀಸ್ ಟ್ರಾವೆಲರ್ ಯುಎನ್ ಸ್ಯಾಂಗ್ ತಮ್ಮ ಪ್ರವಾಸ ಕಥನದಲ್ಲಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ಬರೀತಾ ಬರ್ತಾರೆ. ಕಾಲಕ್ರಮೇಣ ಕಳೆದಂತೆ ಇಮ್ಮಡಿ ಪುಲಕೇಶಿ ಕೂಡ ವಯಸ್ಸಾಗುತ್ತೆ. ಇವರಿಗೆ 4 ಜನ ಗಂಡ್ಮಕ್ಳು, ಒಬ್ಬಳು ಹೆಣ್ಮಗಳು ಇರ್ತಾರೆ. 4 ಜನ ಗಂಡ್ಮಕ್ಳು ಕೂಡ ಪಟ್ಟಕ್ಕೋಸ್ಕರ ಕಿತ್ತಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿದಂತಹ ವಿಕ್ರಮಾದಿತ್ಯ ತನಗೆ ಪಟ್ಟನೂ ಬೇಡ ಏನೂ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಆದರೆ ಇನ್ನುಳಿದಂಥವರು ಅವರ ಶತ್ರುಗಳಾದಂತಹ ಪಲ್ಲವರ ಜೊತೆ ಸೇರಿಕೊಂಡು ತಮ್ಮ ಸಾಮ್ರಾಜ್ಯದ ಮೇಲೆ ತಾವೇ ಯುದ್ಧ ಮಾಡ್ತಾರೆ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಕೂಡ ಸೋಲ್ತಾರೆ. ಯಾವ ಮಣ್ಣಿಂದ ಯುದ್ಧ ಮಾಡಿ ಬಂದಿದ್ರು ಅದೇ ಮಣ್ಣಾಗಿ ಹೋಗ್ತಾರೆ ನಮ್ಮ ಇಮ್ಮಡಿ ಪುಲಕೇಶಿ.